ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದ ವಂಡರ್ ಗರ್ಲ್ ಅಕ್ಷು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಾತಾವರಣ ಮಳೆ ಬರ್ತಾ ಇದೆ. ಲೈಟಲ್ಲಿ ಮಳೆ ಇದೆ, ತುಂಬ ಏನಿಲ್ಲ, ಸ್ವಲ್ಪ ಸ್ವಲ್ಪ. ಬೆಂಗಳೂರು ಬದಿ ಹಂಗಲ್ಲ. ನಾನು ಇವತ್ತು ಬೆಳಗ್ಗೆ ನ್ಯೂಸ್ ನೋಡ್ತಿದ್ದೆ, ರಾಮ್ ದೇವ್ರೆ, ಒಂದು ಮಳೆ ಬಂದಿತ್ತು ಈ ಲೋಕದಲ್ಲ. ಮಳೆ ಬಂದು ಜನಗಳೆಲ್ಲ ನೀರನ್ನ ಬೆಳಗ್ಗೆ ಎತ್ಕೊಂಡು ನೀರನ್ನ ಹಿಂಗೆ ಮಾಡಿ ತೆಗೆದು ಹೊರಗೆ ಹಾಕ್ತಾ ಇದ್ರು. ಅಷ್ಟಪ್ಪ ನೀರು ಆ ಹೊರಗೆ ಹಾಕಿದ ನೀರು ಮತ್ತೆ ಎಲ್ಲಿಗೆ ಹೊತ್ತು ಅದು ಹರ್ಕೊಂಡು ಸೀದಾ ಇನ್ನೊಬ್ರ ಮನೆಗೆ ಹಾಕೋದು, ಮತ್ತೆ ಎಲ್ಲಿಗೆ ಹೋಗೋದಿಲ್ಲ. ಒಂದು ಚೂರು ಸಿಸ್ಟಮ್ ಕರೆಕ್ಟ್ ಇಲ್ಲ ಅವ್ರದ್ದು. ಪಾಪ ಅವ್ರದ್ದು ಅವಸ್ಥೆ ಕಂಡ್ರೆ ಒಬ್ರೊಬ್ರು ಹೇಳ್ತಾರೆ, ಅಯ್ಯೋ ದೇವ್ರೆ, ನಾವು ಕಷ್ಟಪಟ್ಟು ದುಡ್ಡದು ಅಕ್ಕಿ ಎಲ್ಲ ಬಂದು ಒಳಗಿಟ್ಟಿತ್ತು, ಪೂರಾ ಚಂಡಿ ಆಯಿತು, ಇದನ್ನ ನಿನ್ನಂತ ಮಾಡೋದು ದೇವ್ರೆ ಅನ್ಕೊಂಡು ಹೇಳಿ ಹೆಂಗ್ಸ್ರ ಬಗ್ಗೆ ಎಲ್ಲ ಮಾರ್ಕತ್ತರು. ಕಮ್ಮತ್ತಿನ ಬೇಜಾರಾಯ್ತು. ಎಂತ ಮಾಡೋಕ್ಕಿಲ್ಲ ಮಾತ್ರ, ಎಂತ ಮಾಡೋದೆಂತ, ಅಕ್ಕಿ ಪೂರ ಚಂಡಿ ಹಾಯ್ ಆಯ್ತು, ಬಳ್ಕೊಂಡು ಹಪ್ಪದೆಲ್ಲ ಬಳ್ಕೊಂಡು ಹೋಯ್ ಆಯ್ತು. ಇನ್ನೆಂತ ಆಂಜಿಗೆ ವರ್ಕ್ ಅಷ್ಟೇ. ನನ್ನ ಚುಲ್ಲಿ ಕಾಣಿ ರಾಜಾ ರೋಷ ಹೆಂಗೆ ಹೋಯ್ತು. ನಮ್ಗೆಲ್ಲ ಊರು ಬದಿಗೆ ಒಂದು ನ್ಯಾರಿ ಬಂದರೆ ಸೀದಾ ಇಲ್ಲೇ ನಮ್ಮ ಮನೆ ಎದುರೆಲ್ಲ ತೋಡು. ನಮ್ದು ಗೆದ್ದೆ ಹತ್ರ ಆಚೆ ಎಲ್ಲ ದೊಡ್ಡ ದೊಡ್ಡ ತೋಡು, ಎಲ್ಲ ತೋಡಿಗೆ ಹೊತ್ತು ತೋಡಿಂದ ಬಳ್ಕೊಂಡು ಅದು ಸಮುದ್ರ ಎಲ್ಲಿ ಸೇರ್ಬೇಕು ಅಲ್ಲಿಗೆ ಹೊತ್ತು. ಬಟ್ ಅಲ್ಲೆಲ್ಲ ನೀರಿನ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ನಂಗೆ ಗೊತ್ತಿಲ್ಲ, ನಾ ಬೆಂಗಳೂರು ಪೇಟೆ ಎಲ್ಲ ಕಂಡೋಳಲ್ಲ. ಸರಿ ಮಾಡ್ಕೊಂಡ್ಲ ಮೇ ಬಿ. ಪಾಪ ಅವರೆಲ್ಲ ಅನ್ಭವಿಸದ್ ಕಂಡ್ರೆ ನಾನು ಟಿ ವಿ ಎಲ್ಲ ಕಂಡದ್ದು, ನಾನೇನು ಅಲ್ಲಿಗೆ ಕಾಣ್ಲಾ. ಆದ್ರೆ ಕಾಂಬತ್ತಿಗೆ ಒಂಥರ ಬೇಜಾರತ್ತ. ಹೆಂಗಸರ ಬಗ್ಗೆ ಎಲ್ಲ ಬಂದ್ಕೊಂಡು, ಅಯ್ಯೋ ನಮ್ಮ ಅಕ್ಕಿ ಪೂರ ಹೋಯ್ತು, ಅಯ್ಯೋ ನಮ್ಮ ರೇಷನ್ ಇಲ್ಲ, ಅಯ್ಯೋ ನಾವು ಕುಡಿಯೋ ನೀರು ಸಮೇತ ಇಲ್ಲ ಅನ್ಕೊಂಡು ಹೇಳಿ ಮರ್ಕು ತಿಪ್ಪತ್ತಿಂಗ್ ಕಾಂಬತ್ತಿಂಗ್ ಒಂಥರ ಬೇಜಾರತ್ತು. ಓ ದೇವ್ರೆ, ಎಂಥ ಪರಿಸ್ಥಿತಿ ಇತ್ತು ಅಂತೇಳಿ ಎಲ್ಲ ಅನ್ಸುತ್ತೆ. ಅಷ್ಟಿಗೆಲ್ಲ ಬೇಜಾರತ್ತು. ಆದ್ರೆ ಎಂತ ಮಾಡೋದಿಲ್ಲ, ಅದಲ್ಲ ಅವ್ರವ್ರು ಪಡ್ಕೊ ಬಂದದ್ದು ಅನ್ಕೊಂಡು ಸುಮ್ಮನೆ ಐಕ ಮತ್ತಿನ್ನೆಂತ ಮಾಡೋಕತ್ತು. ಮಳೆ ಬೇಕಲ್ಲ. ಇಲ್ಲಾಂದ್ರೆ ಮೇ ಫೆಬ್ರವರಿ ಹಂಗೆ ಶುರು ಮಾಡ್ಕೊಂತಾರ, ಅಯ್ಯೋ ನಮಗೆ ನೀರಿಲ್ಲ ಅನ್ಕೊಂಡು. ಕಡೆಗೆ ಮಳೆ ಬಂತ, ಅಯ್ಯೋ 2 ಮಳೆ ಬಂದ್ರೆ ಸಾಕು, ಅಯ್ಯೋ ನಮಗೆ ನ್ಯಾರಿ ಅಂತರು ಜನಗಳ. ನೀರು ಬಂದರೂ ಕಷ್ಟ, ನೀರು ಬರಲಿಲ್ಲ ಅಂದ್ರೂ ಕಷ್ಟ, ಎಂತ ಮಾಡೋಕ್ಕಿಲ್ಲ. ಆದರೆ ವ್ಯವಸ್ಥೆ ಕರೆಕ್ಟ್ ಇಲ್ಲ, ಹಾಗಾಗಿ ಆ ನಮೂನಿ ಆದದ್ದು. ಆಗ್ಲಿಕ್ಕೆ ಕೆಂಪೇಗೌಡರು ಕಟ್ಸದ್ದು ಕ್ಯಾರಿ ಪೂರ ಮಣ್ಣಾಕಿ ಮುಚ್ಚಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ರು. ಆ ನೀರಲ್ಲಿ ಎಲ್ಲಿಗಾರು ಹಾಪುದಲ್ಲ, ಅದೇ ಎಂತ ಮಾಡೋಕ್ಕಿಲ್ಲ, ಅವ್ರವರೇ ಮಾಡ್ಕೊಳೋದು. ಪಪ್ಪಂಗೆ ತೋರಿಸ್ತೆ, ನೀ ಎಂತದೇ ಮಾಡಿ ಪಪ್ಪಂಗಂತೂ ತೋರಿಸ್ತೆ. ಇವಳು ಬಾಜಲೆಲ್ಲ ಕುಡಿತಾಳ ನೀವಿಲ್ಲದ ಟೈಮಲ್ಲಿ, ಅದು ಸಮೇತ ಕಪ್ ಕಲ್ಲರ್ದು ದಡ್ಡನ ಹತ್ರ ತರಿಸಿ ಕುಡಿತಾಳು ಅಂತೇಳಿ ಹೇಳಿ ಪಿಟ್ಟಿಂಗ್ ತರಿಸಿದಾರೆ ಅವರು ತಗೊಂಡು. ನೀನೇ ತರಿಸಿರ್ತೆ, ಅವ್ರಿಗೆ ಮರಲ್ಲ, ಅವ್ರು ಒಂದು ಕುಡ್ಕೊಂಡ್ ಬತ್ತಿರ್ತು ಅವ್ರ ಮಕ್ಕಳಿಗೆ ಅಂತ ಅಂತೇಳಿ ಹೇಳಿ ತಕ ಬತ್ತಿಲ್ಲ. ಅಮ್ಮ ಮತ್ತ ಅಮ್ಮನ್ ಸಪೋರ್ಟ್. ನನ್ನ ತಂಗಿ ತಕೊಂಬಂತು ತಕೊಂಡಾಳ, ಓಪನ್ ಮಾಡೋಕಾಗ್ತಲ್ಲ, ಸೊ ಅದಕ್ಕೆ ನಾನು ಓಪನ್ ಮಾಡಿ ಕೊಡ್ತಾ ಇದ್ದೇನೆ. ಅಬ್ಬಾ, ನಾನು ಜೀವ ಮನಂಗ್ ಮಾಡ್ಲ ಇದನ್ನ. ಬರೀ ಸುಳ್ಳು, ಎಷ್ಟು ಸತಿ ತೆಗ್ದಿದ್ದೆ. ಯಾರು ನಾನು ಬಾಯಂಗ ನಾ ಹಿಂಗ್ ಮಾಡಿ ತೆಗ್ದ, ಬಾಯಿಗೆ ಯಾವ್ದು ತೆಗ್ದೇ ಇಲ್ಲ. ಸುಳ್ಳು ಯಾಕೆ ಹೇಳ್ತೀಯ? ಇದನ್ನ ನಾನು ಕುಡಿದ್ರೆ ಅಲ್ದ ಇದನ್ನ ತೆಗುದು. ಸ್ಪ್ರೈಟೇ ಕುಡುದಿಲ್ಲ ನಾನು, ಇದನ್ನ ಕುಡಿದೆ. ಓಯ್ಯ ಬಿಷ್ಟು ತರಿ ವಿಡಿಯೋ ಮಾಡದ್ದೇ ಅಲ್ಲಮ್ಮ ನಾನು. ಅದನ್ನ ವಿಡಿಯೋ ಮಾಡ್ಬಾ. ಇಷ್ಟು ವಿಡಿಯೋನೇ ಇಲ್ಲ. ಅಮ್ಮಂದು ಹೊಸ ಟೆಕ್ನಿಕ್ ಕಾಣಿ. ಅಯ್ಯಯ್ಯೋ, ಗಾಡಿದು ಏನಲ್ಲ ತೆಗಿತ್ರಿ, ನಂಗೆ ಮಾತ್ರ ಬೈತ್ರಿ. ಅದು ಸಮೇತ ವರ್ಷುತ್ತಿಂಗ್ ಬೈತ್ರಿ. ನನ್ನಮ್ಮ ನಾ ವರ್ಷುತ್ತಿಂಗ್ ಬೈತ್ರ, ಇದು ಎಡ್ಜ ಹಾಳು ಮಾಡ್ತೇನೆ ನೀನು, ಎಡ್ಜ ಹಾಳು ಮಾಡ್ತೇನೆ ನೀನು ಅನ್ಕೊಂಡ್ ಹೇಳಿ ಕಣಿ. ಈ ತೆಗ್ದದ್ ನನ್ನ ಅಮ್ಮನೆ. ಇದಕ್ಕೊಂದು ಕೆಲಸ ಅದ್ರಂಗೆಲ್ಲ ಸೊಲ್ಲ ಮಾಡ್ತೇವೆ. ಹಿಂದೆ ಮಳೆ ಬರ್ತಿತ್ತಮ್ಮ, ಬೇಗ ಬನ್ನಿ ತೆಗುವ. ಟೆಕ್ನಿಕ್ ಇಟ್ಕೊಂಡಿರ್ ಕತ್ತಿ. ರಕ್ಷಿತ ಒಬ್ಳು ಕೂಡಕ್ಕೋಸ್ಕರ ಎಷ್ಟು ಜನ ಸಾಹಸ ಮಾಡ್ತಿದ್ರು ಕಣಿ. ಹಬ್ಬ ಮಳೆ ಬರ್ತಿತ್ತು, ನಾ ಚಂಡಿ ಹತ್ತಿ ಹಾಕ್ನೆ. ನಮ್ಮ ಮನೆಯಲ್ಲ, ನಮ್ಮ ಊರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತ. ಮಳೆ ಮೋಡ, ಫುಲ್ಲು ಮಳೆ ಮೋಡ, ಫುಲ್ಲು ಕತ್ಲೆ ಆಯ್ತು. ಹಾ, ನನ್ನ ದಂಡ ತೆಗ್ದು, ನನ್ನ ದಂಡ ತೆಗ್ದ್ರು, ಕತ್ತಿ ಹೆಂಗ್ ತೆಗ್ದದ್ದು? ಕುಡುದೇ ಇಲ್ಲ ಮಗು ಪಾಪ. ಹೆಂಗ್ ಕುಡಿತ್ರು ಏನೋ. ಇವು ಕುಡಿತಾಳ, ನಾನು ಅಂತದೆಲ್ಲ ಕುಡಿಯೋದಿಲ್ಲ, ತೀರಾ ಕಮ್ಮಿ, ಇಷ್ಟಿಷ್ಟೇ ಕುಡಿಯೋದು ನಾನು. ಒಂದ್ ಚೂರ್ ಎಲ್ಲಾರು ಇದಕ್ಕೋಸ್ಕರ
ಸುಮ್ಮನೆ ಒಂದಿಷ್ಟು ಕುಡಿತೆ ಅಷ್ಟೇ. ನಾನು ಎಂತ ಸ್ಪ್ರೈಟ್ ಮಾಜಾ ಇದು ಎಂತ ಕಿಚ್ಚುಡ್ದು ಕುಡಿದಿಲ್ಲ. ಕುಡಿತೆ ಸುಳ್ಳು ಹೇಳೋಕಾಗ ಮೊದ್ಲು ನಾ ಸ್ಪ್ರೈಟ್ ತಂದ್ಕೊಡಿ ಅಂತಿದ್ದಾಳ. ಸುಳ್ಳು ಹೇಳೋಕಾಗ ರಕ್ಷಿತಾ ಇರ್ಲಿ. ಮಾಸ ತಂದ್ಕೊಡಿ ಅಂತಿರ್ಲಿ. ಕುಡಿತೀವಿ. ನಾನು ಯಾವ್ದಾದ್ರು ಮಾಜಾ ತಂದು ಕೊಟ್ಟಿದ್ಯಾ? ಅದು ಹೇಳ, ತಂದು ಕೊಟ್ಟಿದ್ಯಾ? ಇಲ್ಲ ತಾನೆ. ಇಲ್ಲ ಇಲ್ಲ ಅಂತ ಇದ್ದಾಳ, ಅದ್ರಂಗ ಮಾಜಾ ಕುಡಿತಾಳ. ನಾ ಸುಮ್ನೆ ಹಿಂಗೆ ಹೇಳ್ತಿದ್ದೆ ಅಷ್ಟೇ. ಇವರೆಲ್ಲ ಇದೆಲ್ಲ ಒಂದೊಂದು ಬಾಟ್ಲಿ ಕುಡಿದ್ರೆ ನಾ ಒಂದ್ ಬಾಯಿ ಕುಡುದಿಲ್ಲ, ಮತ್ ಮಾತಾಡ್ತಾಳ. ಎಲ್ಲಮ್ಮ ಅನ್ನ ಮಾಡ್ತೇನೆ. ಆದ್ರೆ ನಾನು ಅನ್ನ ಮಾಡ್ಲಿಲ್ಲ. ನೆನ್ಸದ ಅಕ್ಕಿನ ವಾಪಸ್ ಹಂಗೆ ಮಾಡಿ ಬಿಸಿಲಿಗಿಟ್ಟೆ. ಬೇರೆ ಅಕ್ಕಿ ಅನ್ನ ಮಾಡಿದ. ಇವತ್ತು ಬೇರೆ ಅಕ್ಕಿ ಅನ್ನ ಮಾಡಿಲ್ಲ. ಎಷ್ಟು ಸುಸ್ತಿಸ್ನ ಒಳ್ಳೆ ಬಂದ್. 3ನೇ ಸುಸ್ತು ಸ್ವಲ್ಪ 4 ಸುತ್ತು ತೀರ್ಸಿದೆ. 4 ಸುತ್ತು ತಿರ್ಗ್ಸ್ರಿ, ಮಿಕ್ಸಿ ಗಾನ್. ಅಷ್ಟೇ 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 ಮಾಡೋಕತ್ತಿಲ್ಲ. ಹೋಯ್ನಿ ಮೊನ್ನೆ ಅಷ್ಟೇ ಹೋಗಿ ಮಿಕ್ಸಿನ ರಿಪೇರ್ ಮಾಡ್ಕೊಂಡು ಬಂದಿದ್ದೆ. ಅಂದ್ರೆ ಅದ್ರದ್ದು ಏನೋ ತಿರುಗ್ತಿರ್ಲಿಲ್ಲ, ಹಾಗೆ ಅಂತದ್ದು ಒಂದು ಪ್ರಾಬ್ಲಮ್ ಇತ್ತು. ಮಳೆ ಬತ್ತಿತ್ತು, ಒಳ ಬಚ್ಚಿದಿ, ಒಳ ಬಾ ಬಂಗಾರ. ನನ್ ಬೇಕು ಹೊರಗೆ ಕೂಕೊಂಡಿತ್ತು. ಇರ್ಲಿ ಪರವಾಗಿಲ್ಲ, ಅವ್ಕೆ ನಡೀತು. ಹಾ, ಮಿಕ್ಸಿ ಎಲ್ಲ ರಿಪೇರ್ ಮಾಡ್ಕೊಂಡು ಬಂದಿದ್ದೆ. ಈ ನನ್ನ ಅಮ್ಮ ಉಪ್ಪಿನಕಾಯಿಗೆ ಪುಡಿ ಮಾಡ್ತೆ ಅಂತ ಹೇಳಿ ಮಿಕ್ಸಿನ ಹಾಳು ಮಾಡಿ ಹಾಕಿ. ಈಗ ಮತ್ತೆ ನಂಗೆ ಹತ್ರ ಹೇಳ್ತಾರೆ ಮಿಕ್ಸಿ ರಿಪೇರ್ ಮಾಡ್ಕ ಬಾ ಅನ್ಕೊಂಡು. ಮಿಕ್ಸಿ ರಿಪೇರ್ ಮಾಡ್ಕ ಬಾಪುದು ಅಂತ ಕನ್ಕೊಂಡು ಬೇಕು ನಂಗೆ ಅಷ್ಟೇ. ಹಾಳೆ ಮಾಡೋದಾದ್ರೆ ರಿಪೇರ್ ಮಾಡ್ಕ. ಆಲ್ರೆಡಿ ಒಂದು ಮಿಕ್ಸಿ ಜಾರು ರಿಪೇರ್ ಮಾಡೋ ಹತ್ರನೇ ಇತ್ತು, ಇನ್ನು ತಕೊಂಡು ಸಮೇತ ಬರಲ್ಲ ನಾನು. ಇಲ್ಲಮ್ಮ ಇದು ಬೆಣ್ಣೆ. ಬೆಣ್ಣೆನಾ? ಇದು ಬೆಣ್ಣೆ. ಇದನ್ನ ತೆಗೆದು ನಾನು ನೀರಿಗೆ ಹಾಕಿ ಇಡ್ತೇನೆ. ಬೇಡ, ತುಪ್ಪವೇ ಮಾಡಿ. ಹಾ, ತುಪ್ಪ ಮಾಡ್ತೀನಿ. ಅಲ್ಲ, ಸ್ವಲ್ಪ ಒಂದು 2 ಗಂಟೆ ಹೊತ್ತು ನಾನು ಇದನ್ನ ನೀರಿಗೆ ಹಾಕಿ ಇಟ್ಟಿರ್ತೇನೆ. ಓಕೆ. ಆಮೇಲೆ ನಾನು ಇದನ್ನ ತುಪ್ಪ ಮಾಡ್ತೇನೆ. ಆಯ್ತು, ಇಷ್ಟೇ. ನಾನು ಇದನ್ನ ಬೆಣ್ಣೆ ಮಾಡಿದ್ರೆ ಇನ್ನು ತುಪ್ಪ ಮಾಡ್ತೀನಿ ಅಷ್ಟೇ. ನಾಚಿಕೆ ಆಗ್ತಿಲ್ಲ ನಿಂಗೆ? ನೀ ಹೇಳ ರಕ್ಷಿತ, ಸತ್ಯ ಹೇಳ. ನಾನು ಸ್ಪ್ರೈಟ್ ಕುಡಿತ್ನಾ, ಇದು ಕುಡಿತ್ನಾ? ಮತ್ತೆಂತ ನಾನು ಸತ್ಯವನ್ನೇ ಹೇಳುತ್ತೇನೆ. ಮಾಸ ಕುಡುದಿಲ್ಲ ಅಂತ ಹೇಳಿದ್ಯಾ? ಮಾತಾಡೋದು ಕುಡುದಿಲ್ಲ ನಾನು. ಎಲ್ಲ ಎಷ್ಟು ಮಾಸ ಕುಡ್ತಿದ್ದೆ? ವರ್ಷದಲ್ಲಿ ಒಂದ್ಸಲ ಒಂದ್ ಸಿಕ್ ಕುಡಿದ್ರೆ ಗತಿ ಹೆಂಗ್ ಹಂಗ ಹೇಳುದಮ್ಮ ಅವಳ. ಮತ್ ಸುಳ್ಳು ಹೇಳ್ತಿ ಅಂತಳ. ಸರಿ ಸರಿ ಆಯ್ತು. ಸುಳ್ಳು ಯಾರು ಹೇಳ್ತಾ ಇಲ್ಲ ನಮ್ಮ ಪೈಕಿಯಲ್ಲಿ, ಎಲ್ಲರೂ ಸುಳ್ಳು ಹೇಳುದು. ಈ ತರ ಎಲ್ಲ ಲಾಟಿಗೆ ಹಾಕಿದಾಗ ಒಂಚೂರು ಹಿಡ್ಕೊಂಬೋಕೆ ಅಲ್ಲ ಆಸೆ ಅತ್ತ. ಅಷ್ಟೊತ್ತಿಗೆ ನಾವ್ ಒಂಚೂರು ಹಿಂಗೆ ಹಿಡ್ಕೊಂಬೆ ಅಂತಾರು ಹಿಂಗೆಲ್ಲ ಮಾಡುದು. ಅವಳು ಇದನ್ನೇ ಇದ್ ಮಾಡ್ಕೊಂಡು ನೀನ್ ಕುಡಿತೀಯ ಮತ್ತೆ ಅಕ್ಕದೆ ಅಂತಕ್ಕ. ಒಳ್ಳೆ ಇದೆಯಾ ಆ ಕಪ್ ಕಪ್ ಕಲರ್ದು ಸರ ಇದನ್ನೆಲ್ಲ ಕುಡಿತಿಲ್ಲ ನಿಂಗೆ ಏನು ಅನಿಸ್ತಲ್ವಾ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಏನಂತ ಏನಂತ ಹೇಳಿದಮ್ಮ? ಮೊಬೈಲ್ ಆಫ್ ಮಾಡು. ಮಳೆ ಬಂದದ್ದೇ ಬಂದದ್ದು. ನನ್ನ ಬೆಕ್ಕಗಳೆಲ್ಲ ಸೀದಾ ಬಂದ್ಕಂಡ ಲಾಯ್ಕ್ ಮಾಡಿ ಒಲಿ ಮುಲ್ಲೆ ಕೂತ್ಕೊಂಡಿದ್ದು. ಮಾಡ್ತಿದ್ದೆ ಓಯ್ ಟಿಂಗಿ 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 ಟಿಂಗಿ. ಚಳಿಯತ್ತ ನಿಂಗೆ? ಚಳಿಯತ್ತಾ? ಚಳಿಯತ್ತ ನಿಂಗೆ? ಚಳಿಯತ್ತಾ? ಕೊಣ್ಕೊಣಿ ಕೊಣ್ಕೊಣಿ ಅದ್ರಿಗೆ. ಮೀನ್ ಕೊಯ್ವಾ? ಮೀನ್ ಕೊಯ್ತೆ ಅಂತೇಳಿ ಹೇಳ್ರಿ. ಪೂರ ಜನ ಇಲ್ಲಿ ನಿಂತ್ಕೊಂತಾರ, ಗುಡು 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 ಹೊಡ್ತರು. ಚುಂಗಿ ಯಾರಿಗೆ ಹೆದರ್ಸತ್ತೆ? ಯಾರಿಗೆ ಬರ್ರಿ ಹೆದರ್ಸುದು? ಅದು ಒಂದು ಈಗ ಒಂದ್ ಸಣ್ಣದು ಓಡ್ತಲ್ಲ, ಇನ್ನೊಂದು ಏನು ಅದಕ್ಕೆ ಹೆದರ್ಸುತ್ತೇನ್ ಬೇಡ. ಪುಚ್ಚು 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 ಪುಚ್ಚಿ ಬಂತು ಬಂತಿದೆ. ಇದೇ ಹೆದರ್ಸ್ಕೊಳ್ಬೇಕ? ಹೆದರ್ಸ್ತಾಳ ಅಬ್ಬಿ? ಹೆದರ್ಸ್ತಾಳ? ಚುಂಕಿಗೆ ಒಂಚೂರು ಹಾಲು ಕೊಡ್ತೆ. ಎಲ್ಲಿಗೆ ಹೋಯ್ತದ? ಇಷ್ಟದವರೆಗೂ ಕ್ಯಾವ್ ಕ್ಯಾವ್ ಅಂತ ಇತ್ತು. ಚುಂಕಿ ಹಾ ಇಲ್ಲ ಇತ್ತು, ಬಾ ಇಲ್ವಾ ಹಾಲು ಕುಡಿ. ನನ್ ಬೇಕು ಸಾಪ್. ಇನ್ನಿಬ್ರು ಹೇಳಿದ್ರಮ್ಮ? ಹಾಲು ಇಲ್ಲ ಇತ್ತಿಲ್ ಬೈ ಬಾ. ಎಸ್ ಎಸ್ ಬಾ 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 ಬಾ. ಶಾಪ್. ಏಯ್ ಇನ್ನೊಂದು ಹೇಳಿದೆ, ಟೀಟಿ ಬಾ ಕುಡಿ ಬಾ. ಟೀಟಿ ಇನ್ನೊಂದು ಹೇಳಿತ್ತು ಮಾರೆ ಬೇಕು. ಫ್ಯಾಮಿಲಿ ಕಂಪ್ಲೀಟ್ ಆಯ್ತು. ಚುಂಕಿ ಮತ್ತು ಚುಂಕಿ ಮಕ್ಕಳು. ಚುಂಕಿ ಅಂಡ್ ಫ್ಯಾಮಿಲಿ. ಚುಂಕಿ
ಚುಂಕಿ. ಎರಡೇ ಲೋಟ ಕಾಫಿ ಮಾಡೋದು ನಾನು. ಒಂದು ನಂಗೆ, ಒಂದು ಕಪ್ ನಂಗೆ, ಒಂದು ಕಪ್ ಅಮ್ಮಂಗೆ ಅಷ್ಟೇ. ಎಸ್, ಈ ಮಳೆಗೆ ಕಾಫಿ ಕುಡಿಯುವ ಅಂತ ಹೇಳಿ ಮನ್ಸಾಯ್ತು, ಅದಕ್ಕೆ ಒಂದು ಕಾಫಿ ಮಾಡಿದೆ. ಕಾಫಿ ಕುಡಿತಾ ಕುಡಿತಾ ನನಗೆ ಏನೋ ಒಂದು ವಿಷಯ ನೆನಪಾಯ್ತು. ಎಂತಂದರೆ ನಾನು ನಿನ್ನೆ ಒಂದು ಕಡೆ ಭಜನೆಗೆ ಹೋಗಿದ್ದೆ. ಭಜನೆಗೆ ಹೋಗಿರ್ಬೇಕಿದ್ರೆ ಅಲ್ಲಿ ಒಂದು 2-3 ಜನ ಮಕ್ಕಳು ಸೀದಾ ಓಡ್ ಬಂದರು ನನ್ನ ಹತ್ರ. ನಾ ಎಂತಪ್ಪ ಅಂತ ಕಾಂಬತ್ತೀನಿ, ಅಕ್ಕ ನೀವು ಯೂಟ್ಯೂಬ್ ಮಾಡ್ತೀರಾ, ಅಕ್ಕ ನೀವು ಯೂಟ್ಯೂಬ್ ಮಾಡ್ತೀರಾ ಅಂತೇಳಿ ಕೇಂದ್ರು. ನಾ ಹೌದು ಮಾಡ್ತೆ ಅಂದೆ. ಅಕ್ಕ ನಾವು ಹಾವೇರಿಯಿಂದ ನಿಮ್ಮ ವಿಡಿಯೋ ನೋಡ್ತೇವಕ್ಕ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ರು. ಭಾರಿ ಖುಷಿ ಆಯ್ತು ನಂಗೆ. ಹಾವೇರಿ, ನಾನು ಅಂಥದ್ದೊಂದು ಊರಿನ ಹೆಸರು ಸಮೇತ ಸರಿ ಕಟ್ಟಿ ಕಿವಿಯಾಗೆ ಕೇಳಿಸ್ಕೊಂಡೋಳಲ್ಲ. ಎಲ್ಲಿ ಆ ಹಾವೇರಿ ಅನ್ಕೊಂಡು ನನಗೆ ಗೊತ್ತಿಲ್ಲ. ಅಲ್ಲಿಂದ ಜನ ನೋಡ್ತಾ ಇದ್ದಾರೆ. ಅಂದರೆ ಅವ್ರ ನೇಟಿವು ಇಲ್ಲೇನೆ, ಉಡುಪಿ ಕುಂದಾಪುರದವರೇ ಅವರು. ಆದರೆ ಅವರು ಇರೋದು ಎಲ್ಲ ಸೆಟಲ್ ಎಲ್ಲ ಆಗಿರೋದು ಮೇ ಬಿ ಹಾವೇರಿಯಲ್ಲಿ ಇರಬೇಕು. ಸೊ ಬಂದು ಮಾತಾಡ್ಸಿದ್ರು, ನನಗೆ ಭಾರಿ ಖುಷಿ ಆಯಿತು. ಸೆಲ್ಫಿ ಎಲ್ಲ ತಗೊಂಡ್ರು. ನಾನು ನನ್ನ ಮೊಬೈಲಲ್ಲೇ ತೆಗೆದೆ. ನಾನು ಅದು ಫೋಟೋ ಸಮೇತ ಅಟ್ಯಾಚ್ ಮಾಡ್ತೇನೆ, ಈ ವಿಡಿಯೋದ ನೆಕ್ಸ್ಟೇ ಅಟ್ಯಾಚ್ ಮಾಡ್ತೇನೆ. ನನಗೆ ಮಸ್ತ್ ಖುಷಿ ಆಯ್ತು ನಿಜವಾಗಿ ಹೇಳ್ಕಂದ್ರೆ. ಆ ಮಕ್ಕಳು ಬಂದು ಮಾತಾಡೋದಿರ್ಬೋದು, ಅವರು ನನಗೆ ಯಾರಾದರೂ ಬಂದು ಮಾತಾಡಿಸ್ರು ಭಾರಿ ಖುಷಿ ಆಯ್ತು ನನಗೆ, ಇಲ್ಲಾಂದ್ರೂ ಸಹ. ಆದರೆ ನಂಗೆ ಮಸ್ತ್ ಖುಷಿ ಆಯಿತು. ನಿನ್ನೆ ಒಂದು ಎಂತ ಹೇಳೋದು ಅದಕ್ಕೆ, ನಂಗೆ ನಿಜವಾಗಿ ಎಂತ ಹೇಳ್ಕಂತನೂ ಗೊತ್ತಾಗ್ತಾ ಇಲ್ಲ. ಅಕ್ಕ 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 ಅಂದರು. ನಂಗಂತೂ ನಾನು ಯೂಶ್ವಲಿ ಯಾರು ಮಾತಾಡ್ಸ್ರೆ, ಅಂದರೆ ಯೂಟ್ಯೂಬಿಂದ ಗುರ್ತ ಹಿಡಿದು ಮಾತಾಡ್ಸ್ರೆ ನನ್ನ ಪಾದ ನೆಲದ ಮೇಲೆ ಉರುದಿಲ್ಲ, ನಾ ಹಂಗೆ ಗಾಳಿ ಹಂಗೆ ಹಾರ್ತಾ ಇರುತ್ತೆ. ಅಂಥದ್ದು ನನಗೆ ಈ ಉಡುಪಿ ಈಚೆದ ಜನಗಳನ್ನ ಬಿಟ್ಟು ಹಾವೇರಿಯಿಂದ ಸಹ ವಿಡಿಯೋ ನೋಡ್ತಾರೋ, ಬೆಂಗಳೂರಿಂದ ನೋಡ್ತೆ ಅಂತೇಳಿ ಹೇಳುವವ್ರು ಸಿಕ್ತರೋ. ಈಗ ಎಲ್ಲರೂ ಹೋದ್ರೆ ಕೆಲವರು ಗುರ್ತ ಹಿಡಿದು ಹತ್ರ ಬಂದು ಮಾತಾಡ್ಸ್ತಾರೋ, ಇಲ್ಲಿಯ ದೂರದಿಂದ ನಿಂತ್ಕೊಂಡು ನೆಗೆಯಾಡ್ತಾರೋ. ಅಷ್ಟೊತ್ತಿಗೆ ನಂಗೆ ಗೊತ್ತಾಯ್ತು ಇವ್ರು ನನ್ನನ್ನು ಯೂಟ್ಯೂಬಲ್ಲಿ ಕಂಡಿರೋ ಅಂದ್ಕೊಂಡು ಹೇಳಿ ನನಗೆ ಮತ್ತೆ ಖುಷಿ ಆಯ್ತು. ಏನೋ ಒಂದು 4 ಜನ ಗುರ್ತ ಹಿಡುವ ಹಾಗೆ ಆಯ್ತಲ್ಲ ಅಂತೇಳಿ ಹೇಳಿ ಅನಿಸ್ತು. ಆಮೇಲೆ ನನ್ನ ಅಮ್ಮನ ಸಮೇತ ಕೆಲವರೆಲ್ಲ ಮಾತಾಡಿಸ್ತರು, ನೀವು ಇವರೆಲ್ಲ ಹಂಗೆ ಹಿಂಗಲ್ಲ ಅಂದ್ಕೊಂಡೆಲ್ಲ ಹೇಳಿ ಮಾತಾಡಿಸ್ತರು. ನಿನ್ನೆ ಒಂದು ಹೆಂಗಸು ಲಲಿತಾ ಬಂದಳು ಅಂದ್ಕೊಂಡು ಹೇಳಿ ಮಾತಾಡಿಸ್ತಿದ್ರಪ್ಪ. ನಾನು ಇವರೆಲ್ಲ ಯಾರು ಅಂದ್ಕೊಂಡು ಹೇಳಿ, ಅಂದರೆ ನಮ್ಗೆ ಊರ್ ಮನೆಯವರೇ, ಬಟ್ ನಮ್ಗೆ ಅಷ್ಟು ಪರಿಚಯ ಇದ್ದವರಲ್ಲ. ನಂಗಂತೂ ಅವ್ರು ಯಾರು ಅಂದ್ಕೊಂಡೆ ಗೊತ್ತಿಲ್ಲ. ನನಗೆ ಖುಷಿ ಆಯಿತು ಅಷ್ಟೇ. ಇದನ್ನ ಹೇಳಿ ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿ ನಾನು ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್.